ಸೊ ಈ ಸಲೈವಾ ಅಂತ ಏನು ಹೇಳ್ತೇವೆ ಅಥವಾ ಲಾಲಾರಸ ಅಂತ ಏನು ಹೇಳ್ತೇವೆ ತುಂಬ ಮುಂಚೆಯಿಂದಾನೇ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇನ್ನು ಸೈಂಟಿಫಿಕಲಿ ಹೇಗಿದೆ ಕೆಲವೊಂದು ಆರ್ಟಿಕಲ್ಸನ್ನು ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದರಲ್ಲಿ ಇರುವಂಥ ಕಂಟೆಂಟ್ಸ್ ಲೈಸೋಸೈಮ್ ಇರ್ಬೋದು, ಹಿಸ್ಟಾಟಿನ್ ಇರ್ಬೋದು, ಆ ರೀತಿ ಹಲವಾರು ಕಂಟೆಂಟ್ಸ್ಗಳು ಬ್ಯಾಕ್ಟೀರಿಯಾ ಮೇಲೆ ಆ್ಯಕ್ಟ್ ಮಾಡುತ್ತೆ. ಕಾಲಕ್ಕೂ ಕೂಡ ಹಲವಾರು ಟೈಮಲ್ಲಿ ನೋಡ್ತಾ ಇರ್ತೇವೆ ನಾವು. ಒಂದೊಂದು ವಿಡಿಯೋ ಇರ್ಬೋದು, ಒಂದೊಂದು ರೀಲ್ ಇರ್ಬೋದು, ತುಂಬ ಪ್ರಚಲಿತವಾಗಿ ತುಂಬ ವ್ಯೂಸ್ ಬಂದ್ಬಿಟ್ಟು ಏನು ವೈರಲ್ ಅಂತ ಹೇಳ್ತೇವೆ, ಈ ರೀತಿ ಆಗುವಂಥ ಸಾಧ್ಯತೆಗಳಿರುತ್ತೆ, ಆಗ್ತಾನೂ ಇರುತ್ತೆ. ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ನೂ ಇರ್ಬೋದು. ಅದೇ ರೀತಿ ಇತ್ತೀಚೆಗಷ್ಟೇ ಕಂಟೆಂಟ್ ಓಲ್ಡೇ ಇದೆ, ಪ್ರಾಕ್ಟೀಸ್ ಮಾಡ್ತಿರೋದು ಮುಂಚೆಯಿಂದನೇ ಮಾಡ್ತಿದ್ದಾರೆ. ಆದರೆ ಇತ್ತೀಚೆಗೆ ಒಂದು ವಿಡಿಯೋ ಏನು ವೈರಲ್ ಆಗಿದೆ, ಅದರಲ್ಲಿ ಒಬ್ಬ ಫೇಮಸ್ ಆಕ್ಟರ್ ಅವರು ಹೇಳಿರುವ ಹಾಗೆ ಸಲೈವಾ ಅಥವಾ ಉಗುಳು ಅಥವಾ ಲಾಲಾರಸ ಅಂತ ಏನು ಹೇಳ್ತೇವೆ, ಅದನ್ನ ಪಿಂಪಲ್ಸಿಗೆ ಪ್ರಯೋಗ ಮಾಡೋದ್ರಿಂದ ಅವರಿಗೆ ಪಿಂಪಲ್ಸ್ ಬರ್ತಿಲ್ಲ ಅಂತ ಹೇಳಿರುವಂತಹ ಒಂದು ವಿಡಿಯೋ ತುಂಬಾ ಪ್ರಚಲಿತವಾಗಿ ತುಂಬಾ ಚರ್ಚೆಗೊಳಗಾಗ್ತಾ ಇದೆ. ಸೊ ಅದರ ಬಗ್ಗೆ ಇವತ್ತು ನಾನು ಸ್ವಲ್ಪ ನಿಮಗೆ ವಿಷಯಗಳನ್ನು ತಿಳಿಸಿಕೊಡ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸೊ ಈ ಸಲೈವಾ ಅಂತ ಏನು ಹೇಳ್ತೇವೆ ಅಥವಾ ಲಾಲಾರಸ ಅಂತ ಏನು ಹೇಳ್ತೇವೆ ತುಂಬಾ ಮುಂಚೆಯಿಂದಾನೇ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾನು ಆಯುರ್ವೇದ ಓದ್ತಿರುವಾಗ ನಮ್ಮ ಟೀಚರ್ ಒಬ್ರು ಇದನ್ನ ಹೇಳಿದ್ರು, ಅವರಿಗೆ ಅವರ ಟೀಚರ್ ಹೇಳಿದ್ರು. ಸೊ ತುಂಬಾ ವರ್ಷದಿಂದ ತುಂಬಾ ಜನರು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ಆಸ್ಪೆಕ್ಟ್ಗಳನ್ನು ನಾನು ಹೇಳ್ತೇನೆ. ಒಂದು ಆಲ್ರೆಡಿ ಹೇಳಿದೆ ನಾನು ನಿಮಗೆ, ಅವರ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಹೇಳಿರುವ ಹಾಗೆ ಏನಂತ ಅದನ್ನ ಹೇಳಿದ್ದೇನೆ. ಇನ್ನು ಸೈಂಟಿಫಿಕಲಿ ಹೇಗಿದೆ ಅಂತ ಅದನ್ನು ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಕೆಲವೊಂದು ಆರ್ಟಿಕಲ್ಸ್ನ ಇಟ್ಕೊಂಡ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ನನ್ನ ಪರ್ಸನಲ್ ಅನುಭವ, ಅಂದರೆ ನಾನು ನಮ್ಮ ಪೇಷಂಟ್ಸ್ ಯೂಸ್ ಮಾಡಿದಾರಾ ಇಲ್ವಾ, ಅಥವಾ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಅಲ್ಲಿ ಯಾರಾದರೂ ಇದನ್ನ ಯೂಸ್ ಮಾಡಿ ಯಾವ ರೀತಿ ಅವರಿಗೆ ರಿಸಲ್ಟ್ ಸಿಕ್ಕಿದೆ ಅಂತ ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ. ಸೊ ಮೊದಲನೇದಾಗಿ, ಯಾಕೆ ಈ ಸಲೈವಾವನ್ನ ಅಥವಾ ಈ ಲಾಲಾರಸ ಅಥವಾ ಉಗುಳು ಅಂತ ಏನು ಹೇಳ್ತೇವೆ, ಇದನ್ನ ಯಾಕೆ ಪಿಂಪಲ್ಸಿಗೆ ಅಥವಾ ಎಕ್ನೆ ವಲ್ಗೇರಿಸ್ ಅಂತ ಏನು ಹೇಳ್ತೇವೆ, ಮುಖ ದೂಷಿಕ ಅಂತ ಹೇಳ್ತೇವೆ ನಾವು ಸಂಸ್ಕೃತದಲ್ಲಿ, ಯಾಕೆ ಅದಕ್ಕೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅದರ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಕ್ಷನ್ ಇದೆ ಅಂತ ಏನು ಹೇಳಿಕೆ ಇದೆ. ಅದರಿಂದ ಈ ಒಂದು ಸಲೈವಾವನ್ನ ಮುಖಕ್ಕೆ ಯೂಸ್ ಮಾಡ್ತಿರೋದು ಮುಂಚೆಯಿಂದನೂ ಇದೆ. ಅದರಲ್ಲಿ ಇರುವಂಥ ಕಂಟೆಂಟ್ಸ್ ಲೈಸೋಸೈಮ್ ಇರ್ಬೋದು, ಹಿಸ್ಟಾಟಿನ್ ಇರ್ಬೋದು, ಆ ರೀತಿ ಹಲವಾರು ಕಂಟೆಂಟ್ಸ್ಗಳು ಬ್ಯಾಕ್ಟೀರಿಯಾ ಮೇಲೆ ಆಕ್ಟ್ ಮಾಡುತ್ತೆ ಅಂತ ಏನು ಕೆಲವೊಂದು ಸ್ಟಡಿಗಳಿದೆ. ಅದರ ಪ್ರಕಾರನೇ ಆಕ್ನೆ ವಲ್ಗೇರಿಸ್ ಅಥವಾ ಪಿಂಪಲ್ಸ್ಗೆ ಉಗುಳನ್ನ ಅಥವಾ ಲಾಲಾರಸವನ್ನ ಯೂಸ್ ಮಾಡ್ತಾ ಇರೋದಿದೆ. ಇನ್ನು ಒಂದು ಆರ್ಟಿಕಲ್, ತುಂಬಾ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇದು, ನೀವು ಕೂಡ ಓದ್ಬೋದು, ಸಿಗುತ್ತೆ ನಿಮಗೆ, ಪಬ್ಮೆಡ್ ಅಲ್ಲಿ ಇರುವಂಥದ್ದು. ಜರ್ನಲ್ ಆಫ್ ಕಾಸ್ಮೆಟಿಕ್ ಡರ್ಮಾಟೊಲಜಿ, ಇವ್ಯಾಲ್ಯೂಯೇಷನ್ ಆಫ್ ಆಂಟಿ ಎಕ್ನೆ ಆಕ್ಟಿವಿಟಿ ಆಫ್ ಹ್ಯೂಮನ್ ಹೋಲ್ ಸಲೈವಾ ಅಗೇನ್ಸ್ಟ್ ಆಕ್ನೆ ವಲ್ಗ್ಯಾರಿಸ್ ಅಂತ ಒಂದು ಏನು ಸ್ಟಡಿ ಇದೆ. ಟೈವಿನ್ ಜಿಯಾ, ಸುನೀಲ್ ದೊಡ್ಡಮನಿ ಎಟಾಲ್, ಅಂದ್ರೆ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ಆರ್ಟಿಕಲ್ ಅನ್ನ ಮಾಡಿರುವಂಥದ್ದು. ಸೊ ಇಲ್ಲಿ ಇವರ ಪ್ರಕಾರ 4 ಬೇರೆ ಬೇರೆ ಜನರ ಲಾಲಾರಸವನ್ನ ಬೇರೆ ಬೇರೆ ಟೈಮಲ್ಲಿ, ಇವಾಗ ಬೆಳಿಗ್ಗೆದೇ ಬೇಕಾ ಸರ್, ಮಧ್ಯಾಹ್ನದೇ ಬೇಕಾ, ಸಂಜೆದೇ ಬೇಕಾ, ಅಥವಾ ರಾತ್ರಿದ್ ಬೇಕಾ ಅಂತ ಹೇಳುವವರಿಗೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಜನರ ಒಂದು ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿ ಅವರು ಕೆಲವೊಂದು ಬ್ಯಾಕ್ಟೀರಿಯಾದ ವಿರುದ್ಧ ಸ್ಟಡಿ ಮಾಡಿದ್ದಾರೆ. ಅದರಲ್ಲಿ ರಿಸಲ್ಟ್ ಏನ್ ಬಂದಿದೆ ಅಂತ ಹೇಳಿದ್ರೆ, ದ ಹ್ಯೂಮನ್ ಸಲೈವಾ ವಾಸ್ ಎಫೆಕ್ಟಿವ್ ಇನ್ ಇನ್ಹಿಬಿಟಿಂಗ್ ಕ್ಯೂಟಿ ಬ್ಯಾಕ್ಟೀರಿಯಂ ಆಕ್ನೇಸ್ ಅಂಡ್ ಸ್ಟಫೈಲೋಕಾಕಸ್ ಎಪಿಡರ್ಮಿಡಿಸ್ ದೋಸ್ ಕಾಸಿಂಗ್ ಎಕ್ನೆ ವಲ್ಗ್ಯಾರಿಸ್ ಅಂತ ಕ್ಲಿಯರ್ ಆಗಿ ಅವರು ರಿಸಲ್ಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪಿಂಪಲ್ಸ್ ಕಾಸ್ ಮಾಡ್ತಿರುವಂತ ಬ್ಯಾಕ್ಟೀರಿಯಲ್ ಕಾಸ್ ಇದ್ದು ಅದರಲ್ಲಿ ಈ ಬ್ಯಾಕ್ಟೀರಿಯಾಸ್ ಇತ್ತು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿರುವಂಗೆ, ಅವಾಗ ಈ ಸಲೈವಾ ಅಥವಾ ಲಾಲಾರಸ ಅಥವಾ ಉಗುಳು ಅಂತ ಏನ್ ಹೇಳ್ತೇವೆ ಅದರ ಒಂದು ಪರಿಣಾಮ ಕಾಣಿಸುತ್ತೆ, ಅದರಿಂದ ಪಿಂಪಲ್ಸ್ ಕಡಿಮೆ ಆಗುವಂತ ಸಾಧ್ಯತೆಗಳಿದೆ ಅಥವಾ ಕಡಿಮೆ ಆಗಿದೆ ಅಂತ ಇವರು ತಿಳಿಸಿದ್ದಾರೆ. ಇನ್ನು ಯಾಕೆ ಬೆಳಿಗ್ಗೆ ಒಂದು ಸಲೈವಾ ಅಥವಾ ಬೆಳಿಗ್ಗೆನೆ ಕಲೆಕ್ಟ್ ಮಾಡಿರುವಂಥದ್ದು ಬೇಕು ಅಂತ ಹೇಳಿದ್ರೆ, ಅಲ್ಲಿ pH ಅಂತ ಏನಿರುತ್ತೆ ಸಲೈವಾಕ್ಕೆ, ಅದು ಬೆಳಗಿನ ಟೈಮಲ್ಲಿ ಆಸಿಡಿಕ್ ಜಾಸ್ತಿ ಇತ್ತು ಅಂತ ಇವರ ಒಂದು ಫೈಂಡಿಂಗ್ ಅಲ್ಲಿ ಬಂದಿದೆ. ಅದು ಇವರ ರಿಸರ್ಚ್ ಆರ್ಟಿಕಲ್ ಫೈಂಡಿಂಗ್ ಅಲ್ಲಿ, ಇದನ್ನು ನೀವು ಕೂಡ ಓದ್ಬೋದು, ಇದು ಮುಕ್ತವಾಗಿದೆ, ಗೂಗಲ್ ಸಿಗುತ್ತೆ ನಿಮಗೆ. ಈವ್ನಿಂಗ್ ಕಂಪೇರ್ ಮಾಡಿದ್ರೆ ಬೆಳಿಗ್ಗೆಯ ಒಂದು ಲಾಲಾರಸ ಏನಿದೆ ಅದರಲ್ಲಿ pH ಆಸಿಡಿಕ್ ಇತ್ತು, ಮಧ್ಯಾಹ್ನದ ಸ್ಯಾಂಪಲ್ ಏನಿದೆ ಅದು ಎಲ್ಲಕ್ಕಿಂತ ಜಾಸ್ತಿ ಎಫೆಕ್ಟಿವ್ ಇತ್ತಂತ ಈ ರಿಸರ್ಚ್ ಅಲ್ಲಿ ಇದೆ. ಈ ಒಂದು ಆರ್ಟಿಕಲ್ ಅಲ್ಲಿ
ನೋಡಿ ಅವರು ಹೇಳಿರೋ ಹಾಗೆ ಬೆಳಿಗ್ಗೆ ಯೂಸ್ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಇಲ್ಲಿ ಮಧ್ಯಾಹ್ನದ ಒಂದು ಸಲೈವ ಏನಿದೆ ಅಥವಾ ಉಗುಳು ಅಥವಾ ಲಾಲಾರಸ ಏನಿದೆ ಅದು ತುಂಬಾ ಎಫೆಕ್ಟಿವ್ ಇತ್ತು ಅಂತ ಹೇಳಿದ್ದಾರೆ ಕಂಪೇರ್ ಟು ಈವ್ನಿಂಗ್ ಮತ್ತೆ ಬೆಳಿಗ್ಗೆ. ಸೊ ಈವ್ನಿಂಗ್ ಈವ್ನಿಂಗ್ ಏನಿದೆ ಅದು 3rd, ಬೆಳಿಗ್ಗೆ ಅಂತ ಏನಿದೆ ಅದು 2nd, ಮಧ್ಯಾಹ್ನದ ಸ್ಯಾಂಪಲ್ ಏನಿದೆ ಅದು 1st ಇಫೆಕ್ಟಿವ್ ಅಂತ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇನ್ನು ಕನ್ಕ್ಲೂಷನ್ ಅವ್ರು ಹೇಳುವಾಗ ಸಲೈವಾ ಶೋಸ್ ಎಫೆಕ್ಟಿವ್ ಆಂಟಿ ಆಕ್ನೆ ಆಕ್ಟಿವಿಟಿ ಬೈ ಇನ್ಹಿಬಿಟಿಂಗ್ ದ ಗ್ರೋತ್ ಅಂಡ್ ಪ್ರಾಲಿಫರೇಷನ್ ಆಫ್ ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾ. ಅದು ಯಾವ ಬ್ಯಾಕ್ಟೀರಿಯಾ ಅಂತ ಆಲ್ರೆಡಿ ನಾನು ತಿಳಿಸಿದ್ದೀನಿ ನಿಮಗೆ. ಸೊ ಈ ರೀತಿ ಇದೊಂದು ಸ್ಟಡಿ ಆಗಿದೆ. ನಾನು ಅವಾಗಲೇ ಹೇಳಿದೆ ನಿಮಗೆ, ಆಥರ್ಸ್ ಕೂಡ ಯಾರಂತ ಹೇಳಿದ್ದೇನೆ, ಅವರ ವರ್ಕ್ ಕೂಡ ಹೇಳಿದ್ದೇನೆ, ಅವರಿಗೆ ನಾನು ಎಕ್ನಾಲೇಜ್ ಕೂಡ ಮಾಡಿದ್ದೇನೆ. ಇನ್ನು ಸರ್ ನೀವೇನಾದರೂ ಇದನ್ನ ಪ್ರಿಸ್ಕ್ರೈಬ್ ಮಾಡಿದ್ರ, ಯಾವಾಗಾದ್ರೂ ಯಾರಾದರೂ ನೋಡಿದ್ರ ಅಂತ ಹೇಳಿದ್ರೆ, ಕೆಲವೊಬ್ರು ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ರು, ನಾನು ನೋಡಿದ್ದೇನೆ. ಮಾಡ್ತಿದ್ರು ಅಂತ ಹೇಳಿದ್ರೆ ಇವಾಗ ಅವ್ರು ಮುಂಚೆ ಮಾಡಿರೋದು ನನಗೆ ಹೇಳಿದ್ರು ಅವರು. ಸೊ ಹಾಗೆ ನನಗೆ ಗೊತ್ತು. ಇನ್ನು ಈ ಸಲೈವಾ ಯೂಸ್ ಮಾಡುವಾಗ ಸರ್ ನಾಲಿಗೆ ಮೇಲೆಯ ಲಾಲಾರಸವನ್ನು ಯೂಸ್ ಮಾಡಬೇಕಾ ಅಥವಾ ತುಟಿಯ ಒಳಗಡೆ ಮೇಲ್ಗಡೆ ಯೂಸ್ ಮಾಡಬೇಕಾ ಅಂತ ತುಂಬಾ ಜನರ ಪ್ರಶ್ನೆ ಇರುತ್ತೆ. ಸೊ ಹಲವಾರು ಜನ ಈ ಮೇಲ್ ತುಟಿ ಏನಿರುತ್ತೆ ಅದರ ಒಳಗಡೆ ಅಂದ್ರೆ ಮೇಲ್ಗಡೆ ಭಾಗದ ಒಂದು ಲಾಲಾರಸವನ್ನ ಯೂಸ್ ಮಾಡೋದನ್ನ ನಾವು ನೋಡಿದ್ದೇವೆ ಪ್ರಾಕ್ಟೀಸ್ನಲ್ಲಿ. ಇದರಿಂದ ಅವರಿಗೆ ರಿಸಲ್ಟ್ ಸಿಕ್ಕಿದೆ, ಬಟ್ ಎಲ್ರಿಗೂ ಸಿಕ್ಕಿದೆ ಅಂತ ಹೇಳಿಕ್ಕಾಗಲ್ಲ. 10 ಜನರಲ್ಲಿ ನಾನು ನೋಡಿರುವ ಹಾಗೆ ಇದ್ರ ಬಗ್ಗೆ ಏನು ಸ್ಟಡಿ ಮಾಡಿಲ್ಲ, ಒಂದು 5 ಜನರಿಗೆ ರಿಸಲ್ಟ್ ಸಿಕ್ಕಿರಬಹುದು. ಮಿಕ್ಕಿದ 5 ಜನರಿಗೆ ಸಿಗದೆ ಇರುವಂತಹ ಕಾರಣ ಅವರು ಬೇರೆ ಬೇರೆ ಚಿಕಿತ್ಸೆಗೆ ಒಳಗಾದರು. ಸೊ ಇದು ನನ್ನ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್, ನಮ್ಮ ಪೇಷಂಟ್ ಜೊತೆ ಇರ್ಬೋದು ಅಥವಾ ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಇರ್ಬೋದು. ಸೊ ಓವರ್ ಆಲ್ ಹೇಳೋದಾಯಿತು ಅಂತ ಹೇಳಿದ್ರೆ, ಕೆಲವೊಂದು ಸ್ಟಡಿ ಪ್ರಕಾರ ಈ ರೀತಿ ನಾವು ಪ್ರಾಕ್ಟೀಸ್ ಮಾಡೋದು ಕೂಡ ಹಾನಿಕಾರಕ ಅಂತಾನೂ ಇದೆ. ಆದರೆ ತುಂಬಾ ಏನು ಹಾನಿಕಾರಕ ಇರಲ್ಲ, ಯಾಕೆಂದ್ರೆ ನೀವು ಯೂಸ್ ಮಾಡ್ತಿರುವಂಥದ್ದು ನಿಮ್ಮ ಓನ್ ಲಾಲಾರಸ ಇರೋದ್ರಿಂದ ಅಲ್ಲಿ ತೊಂದರೆಗಳು ಆಗದೆ ಇರುವಂಗೆ ಇರುತ್ತೆ ಯೂಶಲಿ. ನೀವು ಯೂಸ್ ಮಾಡಿದ ಮೇಲೆ ಎಫೆಕ್ಟ್ ಸಿಕ್ಕಿದೆ ಅಂತ ಹೇಳಿದ್ರೆ ತುಂಬ ಒಳ್ಳೇದು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗೋಳಾಡ್ಕೊಂಡ್ಬಿಟ್ಟು ಮತ್ತೊಂದಿಷ್ಟು ಮಾನಸಿಕ ಖಿನ್ನತೆಗೆ ಒಳಗಾಗೋದು ಬೇಡ. ಅದಕ್ಕೆ ಬೇರೆ ಚಿಕಿತ್ಸೆಗಳು ಕೂಡ ಇದ್ದೇ ಇರುತ್ತೆ. ನಿಮ್ಗೆ ರಿಸಲ್ಟ್ ಸಿಕ್ಕಿದೆ ಸರ್ ಅಂತ ಹೇಳಿದ್ರೆ ತುಂಬ ಒಳ್ಳೇದು, ತೊಂದರೆ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳಿಬಿಟ್ಟು ಈ ಒಂದು ಏನು ಬಹುಚರ್ಚಿತವಾಗಿರುವಂತಹ ಸಲೈವಾ ಅಥವಾ ಏನು ಅವ್ರು ಸ್ಪಿಟ್ ಅಂತ ಯೂಸ್ ಮಾಡಿದ್ದಾರೆ ಅಥವಾ ಲಾಲಾರಸ ಅಥವಾ ಉಗುಳು, ಇದನ್ನ ಪಿಂಪಲ್ಸ್ ಮೇಲೆ ಯೂಸ್ ಮಾಡ್ಬೋದಾ ಮಾಡಬಾರ್ದಾ, ಇದರ ಬಗ್ಗೆ ಸೈಂಟಿಫಿಕ್ ಆಗಿ ಏನಿದೆ ಆ್ಯಂಡ್ ಅದರ ಕಂಟೆಂಟ್ಸ್ ಹೇಗೆ ಆ್ಯಕ್ಟ್ ಆಗುತ್ತೆ ಅಂತ ಎಲ್ಲ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಡಾಕ್ಟರ್ ಬಾಸ್ ಚಾನಲಲ್ಲಿ ಬರ್ತಿರುವಂತಹ ಎಲ್ಲ ಹೆಲ್ತ್ ರಿಲೇಟೆಡ್ ವಿಡಿಯೋಸಿಗೆ ನೀವು ಲೈಕ್ ಮಾಡಿ, ಹಾಗೆ ಆ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಯಾರ್ಯಾರಿಗೆ ಯೂಸ್ ಆಗ್ತಾ ಇದೆ ಅವ್ರಿಗೆ ಶೇರ್ ಮಾಡಿ. ಮತ್ತು ನಿಮ್ಮದೇನಾದರೂ ಪ್ರಶ್ನೆ ಇದೆ ಇದರ ಮೇಲೆ ಇರಬಹುದು ಅಥವಾ ಬೇರೆ ಯಾವುದೋ ಒಂದು ವಿಷಯದ ಮೇಲೆ ಕೇಳೋದಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದನ್ನ ಕಮೆಂಟ್ ಮಾಡಿ. ಮುಂಬರುವ ಸಂಚಿಕೆಗಳಲ್ಲಿ ನಾನು ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ಅದರ ಮೇಲೆ ಸಂಚಿಕೆಯನ್ನ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.